ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಆಶ್ವಿನ ಮಾಸ ಶುಕ್ಲಪಕ್ಷ 5 ಅಕ್ಟೋಬರ್ 2024 ಶನಿವಾರ. ಸೂರ್ಯೋದಯ ಬೆಳಗ್ಗೆ 6:09, ಸೂರ್ಯಾಸ್ತ ಸಂಜೆ 6:07, ಚಂದ್ರೋದಯ ಬೆಳಗ್ಗೆ 7:55, ಚಂದ್ರಾಸ್ತ ಸಂಜೆ 7:42. ಇಂದಿನ ತಿಥಿ ತೃತೀಯ ರಾತ್ರಿ 4:25 ಅಕ್ಟೋಬರ್ 6ರವರೆಗೆ, ನಂತರ ಚತುರ್ಥಿ. ಯೋಗ ವಿಷ್ಕಂಭ ಬೆಳಗ್ಗೆ 6:09 ಅಕ್ಟೋಬರ್ 6 ನಂತರ ಪ್ರೀತಿ. ನಕ್ಷತ್ರ ಸ್ವಾತಿ ರಾತ್ರಿ 7:44ರವರೆಗೆ, ನಂತರ ವಿಶಾಖ. ಕರ್ಣ ತೈತಿಲ ಸಂಜೆ 6:42 ನಂತರ ಗರಜಾ ಪೂರ್ಣರಾತ್ರಿ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:33 ರಿಂದ 5:21, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:44 ರಿಂದ 12:32, ಪ್ರಾತಃ ಸಂಧ್ಯಾ ರಾತ್ರಿ 4:57 ರಿಂದ 6:09, ಸಂಧ್ಯಾಕಾಲ ಸಂಜೆ 6:07 ರಿಂದ 7:19, ಅಮೃತಕಾಲ ಬೆಳಗ್ಗೆ 11:41 ರಿಂದ 1:29, ಸರ್ವಾರ್ಥ ಸಿದ್ಧಿಯೋಗ ಬೆಳಗ್ಗೆ 6:09 ರಿಂದ ರಾತ್ರಿ 9:33ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 9:08 ರಿಂದ 10:38, ಯಮಗಂಡ ಕಾಲ ಮಧ್ಯಾಹ್ನ 1:38 ರಿಂದ 3:07ರವರೆಗೆ. ವರ್ಜ್ಯಕಾಲ ರಾತ್ರಿ 3:46 ಅಕ್ಟೋಬರ್ 6 ರಿಂದ ಬೆಳಗಿನ ಜಾವ 5:32 ಅಕ್ಟೋಬರ್ 6, ದುರ್ಮುಹೂರ್ತ ಬೆಳಗ್ಗೆ 6:09 ರಿಂದ 6:57, ನಂತರ 6:57 ರಿಂದ 7:45ರವರೆಗೆ. ರಾತ್ರಿ 7:44ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ವೃಷಭ, ಸಿಂಹ, ತುಲಾ, ಧನು, ಮಕರ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ. ಇಂದು ನೀವು ಹೆಚ್ಚಿನ ಪ್ರಮಾಣದ ಹಣವನ್ನು ಹೊಂದಿರುತ್ತೀರಿ. ನಿಮ್ಮ ಹಣವನ್ನು ಮನೆ ಖರೀದಿ ಅಥವಾ ಇತರ ಆಸ್ತಿಯಲ್ಲಿ ಹೂಡಿಕೆ ಮಾಡಿ. ವ್ಯಾಪಾರದಲ್ಲಿ ಒಳ್ಳೆಯ ಅವಕಾಶಗಳು ದೊರೆಯುವುದು. ವಿದ್ಯಾರ್ಥಿಗಳು ಓದಿನಲ್ಲಿ ಯಶಸ್ವಿಯಾಗುವರು. ಇಂದು ನಿಮಗೆ ಗೌರವ ಹೆಚ್ಚುವುದು. ವೃಷಭ ರಾಶಿ. ಇಂದು ಉದ್ಯೋಗದಲ್ಲಿ ಜವಾಬ್ದಾರಿಯುತ ಕೆಲಸವನ್ನು ಪಡೆಯುವ ಸಾಧ್ಯತೆಯಿದೆ. ಈ ಕೆಲಸದ ಬದಲಾವಣೆಯಿಂದ ನಿಮಗೆ ಮಾನಸಿಕ ತೃಪ್ತಿ ಸಿಗುತ್ತದೆ. ವ್ಯವಹಾರದಲ್ಲಿ ನಿಮ್ಮ ಆದಾಯ ಹೆಚ್ಚುವುದು. ನಿಮ್ಮ ಹಳೆಯ ಸಾಲಗಳು ತೀರಿಸಲು ಈ ದಿನ ಉತ್ತಮವಾಗಿದೆ, ಆದರೆ ನೀವು ಇಂದು ಸಾಲಗಳನ್ನು ತೆಗೆದುಕೊಳ್ಳಬೇಡಿ. ಮಿಥುನ ರಾಶಿ. ನೀವು ಇಂದು ತುಂಬಾ ಕ್ರಿಯಾಶೀಲರಾಗಿರುತ್ತೀರಿ. ನಿಮ್ಮ ಮನಸ್ಸು ಒಳ್ಳೆಯ ವಿಷಯಗಳನ್ನು ಗ್ರಹಿಸುತ್ತದೆ. ವೃತ್ತಿ ಸ್ಥಳದಲ್ಲಿ ಕೆಲವರು ನಿಮ್ಮ ಕೆಲಸಗಳನ್ನು ಅಡ್ಡಿಪಡಿಸಲು ಪ್ರಯತ್ನಿಸುತ್ತಾರೆ. ನಿಮ್ಮ ಸಂಗಾತಿಗೆ ಯಾವುದೇ ಸಂದರ್ಭಕ್ಕೂ ಸುಳ್ಳು ಹೇಳಬೇಡಿ. ಕಟಕ ರಾಶಿ. ಇಂದು ಭಾರೀ ಹೂಡಿಕೆಗಳನ್ನು ಮಾಡಬೇಡಿ, ನಷ್ಟವಾಗುವ ಸಾಧ್ಯತೆ. ನೀವು ಗೌರವಿಸುವ ಜನರಿಂದಲೇ ನಿಮಗೆ ತಪ್ಪು ಸಲಹೆ ಸಿಗಬಹುದು. ನಿಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಕೆಲವು ತೊಂದರೆಗಳು ಉಂಟಾಗಬಹುದು. ನಿಮ್ಮವರಿಗಾಗಿ ಸ್ವಲ್ಪ ನಿಮ್ಮ ಸಮಯವನ್ನು ನೀಡಿ. ಮಕ್ಕಳ ಮೇಲೆ ಕೋಪಗೊಳ್ಳಬೇಡಿ. ಸಿಂಹ ರಾಶಿ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣವಿರುವುದು. ಈ ದಿನ ನೀವು ಚೈತನ್ಯಶೀಲರಾಗಿರುತ್ತೀರಿ. ನೀವು ಭಾರೀ ಗಾತ್ರದ ಹಣಕಾಸಿನ ಹೂಡಿಕೆಯ ಯೋಜನೆಗಳನ್ನು ಮಾಡುವಿರಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೊಡಗಿರುವವರಿಗೆ ಜಯ ಸಿಗುವುದು. ಅತಿಥಿಗಳ ಆಗಮನವಾಗಬಹುದು. ಕನ್ಯಾ ರಾಶಿ. ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು. ಈ ದಿನ ನಿಮ್ಮ ನಿರೀಕ್ಷೆಗೆ ನಿಲುಕದ ದಿನವಾಗಿರುತ್ತದೆ. ನಿಮ್ಮ ಕೋಪದಿಂದ ನೀವು ಅಂದುಕೊಂಡಂತೆ ಕೆಲಸಗಳು ನಡೆಯದೇ ಇರಬಹುದು. ನಿಮ್ಮ ಶತ್ರುಗಳ ಬಗ್ಗೆ ಜಾಗರೂಕರಾಗಿರಬೇಕು. ಎಲ್ಲರೊಡನೆ ಸಮಾಧಾನದಿಂದ ವರ್ತಿಸಿ. ತುಲಾ ರಾಶಿ. ವೃತ್ತಿ ಸ್ಥಳದಲ್ಲಿ ಸಹೋದ್ಯೋಗಿಗಳ ಮೇಲೆ ನಿಮ್ಮ ಪ್ರಭಾವವು ಗಮನಾರ್ಹವಾಗಿ ಹೆಚ್ಚಾಗಬಹುದು.
ಇಂದು ನಿಮ್ಮ ಕೆಲಸದ ಸ್ಥಳದಲ್ಲಿ ಕಠಿಣ ಪರಿಶ್ರಮದಿಂದ ನೀವು ಲಾಭವನ್ನು ಪಡೆಯುತ್ತೀರಿ. ನಿಮ್ಮ ಕಳೆದು ಹೋದ ವಸ್ತುವನ್ನು ನೀವು ಇಂದು ಮರಳಿ ಪಡೆಯಬಹುದು. ವೃಶ್ಚಿಕ ರಾಶಿ. ಸ್ನೇಹಿತರ ಅಥವಾ ಪರಿಚಯಸ್ಥರ ವರ್ತನೆಯಿಂದ ನಿಮ್ಮ ಸಮಯ ಹಾಗೂ ಮಾನಸಿಕ ಶಾಂತಿಗೆ ಧಕ್ಕೆ ಬರಬಹುದು. ಯಾವುದಾದರೂ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಎಚ್ಚರವಹಿಸಿ. ನಿಮ್ಮ ಅನವಶ್ಯಕ ಖರ್ಚುಗಳನ್ನು ತಡೆಯಬೇಕು. ಕೋಪದ ಮೇಲೆ ನಿಯಂತ್ರಣವಿರಲಿ. ಧನು ರಾಶಿ. ನಿಮ್ಮ ಆಲೋಚನೆಗಳಿಗೆ ಪ್ರಾಮುಖ್ಯತೆ ಸಿಗುವುದು. ನಿಮಗೆ ಬರಬೇಕಿದ್ದ ಬಾಕಿ ಹಣಕಾಸು ನಿಮಗೆ ಮರುಪಾವತಿಯಾಗುವುದು. ಮದುವೆಗೆ ಸಂಬಂಧಿಸಿದ ವಿಷಯಗಳಿಗೆ ಇಂದು ಉತ್ತಮ ದಿನ. ಮಿತ್ರರ ಸಹಾಯ ದೊರೆಯುವುದು. ಈ ದಿನ ನೆಮ್ಮದಿ ಮತ್ತು ಶಾಂತಿಯುತವಾಗಿ ಕಳೆಯುವಿರಿ. ಮಕರ ರಾಶಿ. ಸಣ್ಣ ವ್ಯಾಪಾರಿಗಳಿಗೆ ಲಾಭದಾಯಕ ದಿನ. ನಿಮ್ಮ ಕೆಲಸವನ್ನು ಚುರುಕಾಗಿ ಮಾಡುವಿರಿ, ಆದರೂ ಕೆಲವೊಂದು ಸಮಸ್ಯೆಗಳೊಂದಿಗೆ ಪೂರ್ಣಗೊಳ್ಳುವು. ಕೆಟ್ಟ ಜನರ ಸಹವಾಸದಿಂದ ದೂರವಿರಿ, ಅವರು ನಿಮಗೆ ಹಾನಿ ಮಾಡಬಹುದು. ಗೌರವ ಕಮ್ಮಿಯಾಗಬಹುದು. ಕುಂಭ ರಾಶಿ. ಈ ದಿನ ಆರ್ಥಿಕ ವಿಷಯಗಳಿಗೆ ಅಷ್ಟು ಉತ್ತಮವಾಗಿರುವುದಿಲ್ಲ. ಮಕ್ಕಳ ಮೇಲೆ ನಿಮ್ಮ ಅಭಿಪ್ರಾಯ ಹೇರುವುದು ಅವರಿಗೆ ಕೋಪ ಬರಿಸಬಹುದು. ಕಾನೂನು ವಿಷಯಗಳಲ್ಲಿ ಹುಷಾರಾಗಿರಿ. ದಾಖಲೆಗಳ ಬಗ್ಗೆ ಕಾಳಜಿ ವಹಿಸಿ. ಇಂದು ಖರ್ಚುಗಳು ಹೆಚ್ಚಾಗಬಹುದು. ಮೀನ ರಾಶಿ. ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಮೊದಲು ನಿಮ್ಮ ಹಿತೈಷಿಗಳನ್ನು ಸಂಪರ್ಕಿಸಿ, ಆದರೆ ನಿಮ್ಮ ದೌರ್ಬಲ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಈ ದಿನ ಪ್ರಯಾಣ ಮಾಡುವವರಿದ್ದಲ್ಲಿ ವಂಚನೆಯ ಬಗ್ಗೆ ಎಚ್ಚರವಿರಲಿ. ಇತರರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬೇಡಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.